ಈಗ ಒಂದು ವೇಳೆ ದೀಪನೋ ದೀಪಕ್ಕೋ ಆದ್ರು ಅಂತ ಇಟ್ಕೊಳ್ಳಿ, ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿಗಳನ್ನ ನಾವು ಹಿಂಗೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಮಿಳ್ನಾಡಿನ ರಾಜಕೀಯ ಏನಿದೆ ಅದನ್ನ ಊಹೆಗೂ ನಿರೀಕ್ಷೆ ಮಾಡದೇ ಇರುವಂತದ್ದು. ಆದ್ರೆ ಒಂದು ವೇಳೆ ದೀಪನೋ ದೀಪಕ್ಕೋ ಆದ್ರು ಅಂತಂದ್ರೆ ಜಯಲಲಿತಾ ರಕ್ತ ಸಂಬಂಧ ಅಲ್ವಾ. ಸೊ ತಾವು ಬಯಸ್ತಾ ಇರೋದು ಜಯಲಲಿತಾ ಅವರ ಸಾವಿನ ಹಿಂದಿನ ರಹಸ್ಯವನ್ನ ಭೇದಿಸ್ಬೇಕು, ಶಶಿಕಲಾ ಅವರ ಪಾತ್ರ ಏನಿದೆ ಅನ್ನೋದು ಹೊರಗಡೆ ಬರ್ಬೇಕು ಅನ್ನುವಂಥದ್ದಲ್ವಾ? ಹೌದು ಮೇಡಮ್, ಶಶಿಕಲಾ ಮಾತ್ರ ಅಲ್ಲ ಮೇಡಮ್, ಅವ್ರೊಬ್ಬರ ಕೈಲೇ ಇದು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅವ್ರ ಜೊತೆ ಯಾರ್ಯಾರಿದ್ದಾರೆ ಎಲ್ಲರೂ ಒಳಗೋಗ್ಬೇಕು. ಸೊ ಅದನ್ನ ಹೊರಗಡೆ ತೆಗೆಯುವಂತ ಶಕ್ತಿ ಇವ್ರಿಗಿಲ್ವಾ? ಎಷ್ಟಿದ್ರು ಸೋದರತ್ತೆ ಅಲ್ವಾ? ಹೌದು, ಆದ್ರೆ ಮಾಡಲ್ಲ ಮೇಡಮ್ ಯಾರೂನು. ಓಕೆ, ಅದನ್ನು ನಾನು ಈಗಲೇ ಹೇಳ್ಬಿಡ್ತೀನಿ, ಹೋಗ್ತಾರಲ್ಲ ಅವಮ್ಮ ಏನ್ ಮಾಡಕ್ ಸಾಧ್ಯ ಅಂತ. ಜೈಲ್ಗೆ ಹೋಗ್ತಾರಲ್ಲ ಅವಮ್ಮ ಏನ್ ಮಾಡೋದಕ್ ಸಾಧ್ಯ ಅಂತ. ಇಲ್ಲ ಇಲ್ಲ ಮೇಡಮ್, ನಾನು ದೀಪ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ನಾನು ಹೇಳ್ತಾ ಇರೋದು ಈಗ ದೀಪ ಆಗ್ಲಿ ದೀಪಕ್ಕಾಗ್ಲಿ ಅವರಿಗೆ ಒಂದು ಸಲ ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅವ್ರಿಗೆ ನಿರ್ಬಂಧ ಇರೋದಿಲ್ಲ. ಶಶಿಕಲಾ ಅವರು ಫಿಸಿಕಲಿ ಅಲ್ಲಿ ಪ್ರೆಸೆನ್ಸ್ ಇರೋದಿಲ್ಲ. ಹೀಗಾಗಿ ತನ್ನ ಸೋದರತೆಯ ಸಾವಿನ ಹಿಂದಿನ ರಹಸ್ಯವನ್ನ ಅವರೆಲ್ಲ ಭೇದಿಸಬಹುದಲ್ಲ ಅಂತ. ಅದೇ ತಾನೇ ನಿಮ್ಗೂ ಬೇಕಾಗಿರೋದು? ನನಗ್ ಬೇಕಾಗಿರೋದು ಅದೇ ಮೇಡಮ್, ಆದ್ರೆ ಅದು ಮಾಡಲ್ಲ ಮೇಡಮ್. ಅವ್ರು ಬೆಳೆಯೋದಕ್ಕೆ ಏನ್ ಬೇಕು ಅದನ್ನ ನೋಡ್ಕೊಳ್ತಾರಷ್ಟೇ. ಇದನ್ನ ಅವ್ರು ಯಾವಾಗ್ಲೂ ಮಾಡ್ಬೋದಾಗಿತ್ತು, ನನ್ ಜೊತೆಲೂ ಸಾಥ್ ಕೊಟ್ಟು, ಆದ್ರೆ ಅವ್ರು ಮಾಡ್ಲಿಕ್ಕೆ ರೆಡಿ ಇಲ್ಲ ಅಲ್ಲ. ಒಂದು ವೇಳೆ ಅಮೃತ ಅವರೇ, ನನ್ಗೆ ಗೊತ್ತಿಲ್ಲ ಇದು ಆಗುತ್ತೋ ಇಲ್ವೋ ಅಂತ, ಏನೋ ಈಗಲೇ ದೀಪಾನ ಕರ್ಕೊಂಡ್ ಬರ್ಬೇಕು ಅಂತ ಪ್ಲಾನ್ ಹಾಕಿದಂತಹ ಶಶಿಕಲಾ ಇನ್ನು ಏನೇನ್ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಆ ಯೋಚನೆ ನಿಮ್ವರೆಗೂ ಬಂದು ಅಮೃತ ಬನ್ನಿ ನೀವಾಗಿ ಮುಖ್ಯಮಂತ್ರಿ ಅಂತ ಅಂದ್ಬಿಟ್ರೆ ಏನ್ ಮಾಡ್ತೀರಾ ಅಂತ. ಮೇಡಮ್, ನನಗೆ ಅವತ್ತು ಅದೇ ಹೇಳ್ದೆ, ನಿಮ್ ಮುಂದೆ ಇವತ್ತು ಅದೇ ಹೇಳ್ತೀನಿ, ರಾಜಕೀಯದ ಆಸೆ ಎಲ್ಲ ಇಲ್ಲ ಮೇಡಮ್ ನನ್ಗೆ. ರಾಜಕೀಯದ ಆಸೆ ಎಲ್ಲ ಇಲ್ಲ ಮೇಡಮ್. ನಾನು ಹೇಳೋದು ಏನ್ ಗೊತ್ತಾ ಮೇಡಮ್, ದೀಪ ಅವರ ಕೇಳಿಸ್ತಿದ್ಯಾ? ಆಲ್ ರೈಟ್, ಓಕೆ. ನಾವು ಅಮೃತ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಅಮೃತ ಅವರು ಜಯಲಲಿತಾ ಅವರ ಸ್ವಂತ ತಂಗಿಯ ಮಗಳು. ಅಮೃತ ಅವರು ಮಾತನಾಡ್ತಾ ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ರು. ರಕ್ತ ಸಂಬಂಧಿಗಳಿಗೆ ಯಾಕೆ ಮೇಡಮ್ ಬೇಕು, ಮೊದ್ಲಿರ್ಲಿಲ್ಲ ಈಗ ಯಾಕೆ? ನಮಗ್ ಬೇಕಾಗಿರೋದು ಜಯಲಲಿತಾ ಅವರ ಸಾವಿನ ಹಿಂದೆ ನಮಗೆ ಅನುಮಾನಗಳಿವೆ, ಆ ರಹಸ್ಯ ಬಯಲಾಗಬೇಕು. ಯಾವಾಗ್ಲೂ ತಮಿಳ್ನಾಡಿನ ಜನರಿಗೋಸ್ಕರ ಆಕೆ ದುಡ್ದಿದ್ರು, ಆಕೆ ಅವ್ರಿಗೋಸ್ಕರನೇ ಬದುಕಿದ್ರು. ಹೀಗಾಗಿ ಆಕೆ ಸಂಪಾದನೆ ಮಾಡಿದ್ದು ಮತ್ತು ಆಕೆಯ ಬಳಿ ಇರುವಂತಹ ಎಲ್ಲವೂ ತಮಿಳ್ನಾಡಿನ ಜನತೆಗೆ ಹೋಗ್ಬೇಕು, ರಕ್ತ ಸಂಬಂಧಿಗಳಿಗೆ ಅಲ್ಲ. ಹೀಗಾಗಿ ದೀಪಕ್ನ ಮುಂದೆ ಇಟ್ಕೊಂಡು ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಶಶಿಕಲಾ. ದೀಪಕ್ ನಡೆನೂ ಕೂಡ ನಾನು ವಿರೋಧ ಮಾಡ್ತೀನಿ ಅಂತ ಅಮೃತ ಅವರು ಲೈನಲ್ಲೇ ಇದ್ದಾರೆ. ಅವ್ರ ಜೊತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ. ಈ ಮಧ್ಯೆ ತಮಿಳುನಾಡು ರಾಜಕೀಯದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿದೆ. ಈಗಾಗಲೇ ಅಣ್ಣಾಡಿಎಂಕೆ ಪಕ್ಷದ ನಾಯಕನ ಆಯ್ಕೆ ಆಗಿದೆ. ಈ ನಾಯಕನ ಆಯ್ಕೆ ಕುರಿತಂತೆ ರಾಜ್ಯಪಾಲರಿಗೆ ವರದಿಯನ್ನ ಮುಟ್ಟಿಸೋದಕ್ಕೆ ರೆಸಾರ್ಟ್ ನಲ್ಲಿರುವಂತಹ ಶಾಸಕರೆಲ್ಲರೂ ಕೂಡ 3 ಬಸ್ಗಳ ಮುಖಾಂತರ ರಾಜಭವನ ತಲುಪ್ತಾ ಇದ್ದಾರೆ ಅನ್ನೋವಂಥದ್ದು. ಹಾಗಾದ್ರೆ ಇನ್ನೂ ಸಸ್ಪೆನ್ಸ್ ಇದೆ. ಯಾರಿರಬಹುದು ಅವರು? ಪನ್ನೀರ್ ಸೆಲ್ವಂ, ದೀಪಕ್ ಸೇರಿದಂತೆ ಅಣ್ಣಾಡಿಎಂಕೆ ಪಕ್ಷದಲ್ಲಿರುವಂತಹ ಇತರರು. ಯಾರು ಆ ನಾಯಕ? ಇನ್ನು ಮಧ್ಯರಾತ್ರಿಗೆ ಶಶಿಕಲಾ ಅವರು ಶರಣಾಗ್ತಾರೆ. ಶರಣಾಗೋದಕ್ಕಿಂತ ಮುಂಚೆ ಆಕೆ ಪಕ್ಷದಲ್ಲಿ ತಾನು ಹೇಳಿದಂತೆ ನಡೆಯುವಂತಹ ಓರ್ವ ಪರ್ಯಾಯ ನಾಯಕನನ್ನ ಪ್ರತಿಷ್ಠಾಪನೆ ಮಾಡೇ ಹೋಗ್ಬೇಕು. ಏನಿರಬಹುದು ಆಕೆಯ ಪ್ಲಾನ್? ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.